ಶಾಂತಿಪುರ ಎಂಬ ಹಳ್ಳಿಯಲ್ಲಿ ಶಾರದಮ್ಮ ಎಂಬ ವಯಸ್ಸಾದ ಮಹಿಳೆ ವಾಸವಾಗಿದ್ದಳು. ಅವಳು ಬಹಳ ಕಠಿಣ ಸ್ವಭಾವದವಳು, ಸ್ವಾರ್ಥಿ ಕೂಡ. ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ತನ್ನ ಸೊಸೆಯ ಮೇಲೆ ಹಾಕಿ ತಾನು ಮಾತ್ರ ಆರಾಮವಾಗಿ ಕುಳಿತುಕೊಳ್ಳುತ್ತಿದ್ದಳು. ನನ್ನ ಕಾಲದಲ್ಲಿ ನಾನು ಎಲ್ಲವನ್ನೂ ಮಾಡಿದ್ದೆ, ಈಗ ಸೊಸೆ ಮಾಡಬೇಕು ಎನ್ನುವುದು ಅವಳ ಸಾಮಾನ್ಯ ಮಾತಾಗಿತ್ತು. ಅವಳ ಮಗ ರಮೇಶ್ ಕೆಲಸದ ನಿಮಿತ್ತ ದೂರದ ನಗರದಲ್ಲಿದ್ದ. ಅವನ ಹೆಂಡತಿ ಸೀತಾ ಮಾತ್ರ ಅತ್ತೆಯ ಜೊತೆ ಹಳ್ಳಿಯಲ್ಲೇ ಇದ್ದಳು. ಸೀತಾ ತುಂಬ ಸಹನಶೀಲ, ಮೃದು ಸ್ವಭಾವದವಳು. ಅತ್ತೆ ಎಷ್ಟು ಕಠಿಣವಾಗಿ ಮಾತನಾಡಿದರೂ ಅವಳು ಉತ್ತರಿಸದೆ ಮೌನವಾಗಿ ತನ್ನ ಕೆಲಸ ಮುಂದುವರಿಸುತ್ತಿದ್ದಳು. ಒಂದು ದಿನ ಶಾರದಮ್ಮ ಅಸ್ವಸ್ಥಳಾಗಿ ಹಾಸಿಗೆಯಲ್ಲೇ ಬಿದ್ದಳು. ನಡೆಯಲು ಸಾಧ್ಯವಾಗಲಿಲ್ಲ. ಕೈಕಾಲು ನಡುಗುತ್ತಿತ್ತು. ಆಗ ಮನೆಗೆ ಬೇಕಾದ ಎಲ್ಲ ಕೆಲಸಗಳು, ಔಷಧಿ, ಊಟ, ಆರೈಕೆ ಎಲ್ಲವೂ ಸೀತಾಳ ಮೇಲೆ ಬಂತು. ಅತ್ತೆಗೆ ಆಗ ಮನಸ್ಸಿನಲ್ಲಿ ಒಂದು ಭಯ. ಈ ಸೊಸೆ ನನಗೆ ಕೋಪದಿಂದ ಏನಾದರೂ ನಿರ್ಲಕ್ಷ್ಯ ಮಾಡಿಬಿಡಬಹುದೇ ಎಂದು. ಆದರೆ ಸೀತಾ ಅಚ್ಚರಿಯಂತೆ ಇನ್ನಷ್ಟು ಪ್ರೀತಿಯಿಂದ ಸೇವೆ ಮಾಡತೊಡಗಿದಳು. ಸಮಯಕ್ಕೆ ಸರಿಯಾಗಿ ಔಷಧಿ, ಬಿಸಿ ಊಟ, ರಾತ್ರಿ ನಿದ್ರೆಯಾಗದಿದ್ದರೂ ಹತ್ತಿರ ಕೂತು ನೋಡಿಕೊಳ್ಳುವುದು ಎಲ್ಲವನ್ನೂ ಮನಸ್ಸು ಹಾಕಿ ಮಾಡುತ್ತಿದ್ದಳು. ಒಂದು ರಾತ್ರಿ ಶಾರದಮ್ಮ ನೋವಿನಿಂದ ಅತ್ತಾಗ ಸೀತಾ ಅವಳ ಕೈ ಹಿಡಿದು, ಅಮ್ಮ, ನೀವು ಚಿಂತಿಸಬೇಡಿ, ನಾನು ನಿಮ್ಮ ಮಗಳಂತೆ ಇಲ್ಲಿಯೇ ಇದ್ದೇನೆ ಎಂದಳು. ಆ ಮಾತು ಶಾರದಮ್ಮನ ಹೃದಯಕ್ಕೆ ತಾಗಿತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳಿಗೆ ತನ್ನ ಹಿಂದಿನ ವರ್ತನೆ ನೆನಪಾಗಿ ಲಜ್ಜೆಯಾಯಿತು. ನಾನು ಇಷ್ಟೆಲ್ಲಾ ಕಠಿಣವಾಗಿ ನಡೆದುಕೊಂಡರೂ ಈ ಹುಡುಗಿ ನನ್ನನ್ನು ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಾಳೆ ಎಂದು ಮನಸ್ಸಲ್ಲೇ ಯೋಚಿಸಿದಳು. ಆ ದಿನದಿಂದ ಶಾರದಮ್ಮ ಬದಲಾಗತೊಡಗಿದಳು. ಅಸ್ವಸ್ಥತೆ ಕಡಿಮೆಯಾದ ಮೇಲೆ ಸೀತಾಳ ಕೆಲಸದಲ್ಲಿ ಕೈಜೋಡಿಸಲು ಪ್ರಯತ್ನಿಸಿದಳು. ಅವಳನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಳು. ರಮೇಶ್ ಮನೆಗೆ ಬಂದಾಗ, ನೀನು ಒಳ್ಳೆಯ ಹೆಂಡತಿಯನ್ನು ತಂದಿದ್ದೀಯಾ, ಇವಳು ನನ್ನ ಕಣ್ಣು ತೆರೆದಳು ಎಂದು ಸಂತೋಷದಿಂದ ಹೇಳಿದಳು. ಅಂದಿನಿಂದ ಆ ಮನೆಯಲ್ಲಿ ಕಲಹವಿಲ್ಲ, ಕೋಪವಿಲ್ಲ. ಸಹನೆ ಮತ್ತು ಪ್ರೀತಿಯ ಮೂಲಕ ಸೀತಾ ಅತ್ತೆಯ ಸ್ವಾರ್ಥವನ್ನು ಬದಲಿಸಿ ಮನೆಯನ್ನೇ ಸುಖಶಾಂತಿಯ ತಾಣವನ್ನಾಗಿ ಮಾಡಿದ್ದಳು. ಸಂದೇಶ: ಸ್ವಾರ್ಥವನ್ನು ಎದುರಿಸಲು ಕೋಪವಲ್ಲ, ಸಹನೆ ಮತ್ತು ಪ್ರೀತಿ ಸಾಕು. ಪ್ರೀತಿ ಹೃದಯಗಳನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ.